ರೈತ ಯಾವ ಹೃದಯ ತಜ್ಞರಿಗಿಂತ ಕಡಿಮೆ ಇಲ್ಲ ಅಲ್ವೇನಪ್ಪ. ಹೃದಯ ತಜ್ಞ ಏನು ಮಾಡ್ತಾನೆ, ಅಪಧಮನಿ ಅಭಿಧಮನಿ ಆ ವಾಲ್ಗಳನ್ನ ಎಲ್ಲಿ ಇಸಿಕೊಂಡಿರ್ತವೆ ಅದನ್ನು ತೆಗೆದು ಮರುಜೋಡಣೆ ಮಾಡೋಂಥ ಕೆಲಸ ಮಾಡ್ತಾನೆ. ರೈತರು ಮಾಡೋದು ಅದೇ ನೋಡಿ. ಇದು ಪೈಪು ಇಸ್ಕೊಂಡಿದೆ. ನಿಮ್ಮ ಏನಂತಾರೆ, ಯಾರಾದರೂ ಹೃದಯ ರೋಗ ಇರುವಂಥವರ ಅಪಧಮನಿ ಅಭಿಧಮನಿಗಳು ವಾಲುಗಳು ಹೇಗೆ ಇಸಿಕೊಂಡಿರ್ತವೆ ಅದೇ ಥರ ಪೈಪ್ ಇಸಿಕೊಂಡಿದೆ. ಆ ಪೈಪನ್ನು ಬಿಡಿಸಿ ಅದಕ್ಕೂ ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವು. ಯಾಕೆಂದರೆ ನೋಡಿ, ಈ ರೀತಿಯ ಡ್ರಿಲ್ಲಿಂಗ್ ಮಿಷಿನಿಂದ ಕೊರಿಬೇಕು, ಆ ರೀತಿಯ ಹಾರೆಯಿಂದ ಆ ಗುದ್ಲಿಯಿಂದ ಕೊರಿಬೇಕು. ಅಕಸ್ಮಾತ್ ನೀರೇನಾದರೂ ಬಂದರೆ ಒಂದು ಟಬ್ಬನ್ನು ತೆಗೆದುಕೊಂಡು ಅದರಿಂದ ತೆಗೆದು ಆ ಹೊರಗಡೆ ಹಾಕಬೇಕು. ಇಷ್ಟೆಲ್ಲರದ ನಡುವೆ ಪಕ್ಕದಲ್ಲಿ ಇನ್ನೊಬ್ರದ್ದು ಪೈಪ್ ಹೋಗಿದೆಯಾ ಅದನ್ನು ನೋಡಬೇಕು. ಯಾಕೆಂದರೆ ಇನ್ನೊಬ್ಬರು ಪೈಪ್ಗೆ ಡ್ಯಾಮೇಜ್ ಮಾಡೋಂಗಿಲ್ವಲ್ಲ. ಸೊ ಇಷ್ಟೆಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇರೋದ್ರಿಂದ ನಾವು ಕೂಡ ರೈತ ಯಾವುದೇ ಇಂಜಿನಿಯರ್ಗಿಂತ ಯಾವುದೋ ಹೃದಯ ರೋಗ ತಜ್ಞ ಸರ್ಜನ್ಗಿಂತ ದೊಡ್ಡವನು ಅಂತ ನಾನಂತೂ ಭಾವಿಸ್ತೀನಿ. ಯಾಕೆಂದರೆ ಎರಡು ಕಾರಣ. ಒಂದು, ಹೃದಯ ರೋಗ ತಜ್ಞ ಒಂದು ವ್ಯಕ್ತಿಯ ದೇಹವನ್ನು ಆಪ್ರೇಷನ್ ಮಾಡಿ ಉಳಿಸ್ತಾನೆ ಅಂದರೆ, ನಾವು ಆಪ್ರೇಷನ್ ಮಾಡೋದು ಇಡೀ ಸಮುದಾಯದ ಇಡೀ ದೇಶದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ. ಇಡೀ ದೇಶದ ಸ್ವಾಸ್ಥ್ಯವನ್ನು ಕಾಪಾಡೋದು ಹೇಗೆ? ನಾವು ಬೆಳೆಗಳನ್ನು ಬೆಳೆಯೋ ಮೂಲಕ, ಬೆಳೆಗಳಿಗೆ ಸರಿಯಾಗಿ ನೀರನ್ನು ಪೂರೈಕೆ ಮಾಡೋ ಮೂಲಕ. ಆಗ ಆ ನೀರು ಪೂರೈಕೆ ನಿಂತು ಹೋದರೆ ಬೆಳೆ ನಿಂತೋಗುತ್ತೆ. ಸೊ ಆ ರೀತಿ ನಾವು ಬೆಳೆಗಳನ್ನು ಬೆಳೆಯೋದಕ್ಕೆ ನಾವು ಈ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನೋಡಿ, ನಾನು ಗಂಗಾಧರ್ ಕರಿಕೆರೆ ಮತ್ತು ರೋಹನ್ ಹಿರಣ್ಣ ಕರಿಕೆರೆ ಅವರಿಬ್ಬರು ಸೇರಿ ಕೆಲಸ ಮಾಡ್ತಾಯಿದ್ದೀವಿ. ಪೈಪನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸಹಜವಾಗಿ ಬೇಸಿಗೆ ಕಾಲದಲ್ಲಿ ಟ್ರ್ಯಾಕ್ಟ್ರುಗಳು ಈ ಕಡೆ ಹೋಗಿ ಕೆರೆ ಹೊರಗಡೆಯಿಂದ ಮಣ್ಣನ್ನು ತೆಗೆದುಕೊಂಡು ಈ ಕಡೆ ಹೋಗುವಂಥ ಕೆಲಸದಲ್ಲಿ ಇದು ನಜ್ಜುಗುಜ್ಜಾಗಿದೆ. ಸೊ ಅದನ್ನು ನಾವೀಗ ಸರಿ ಮಾಡ್ತಾಯಿದ್ದೀವಿ. ಸರಿಪಡಿಸಲೇಬೇಕು. ಯಾಕೆಂದರೆ ಮುಂದಿನ ಏನು ನೀರಾವರಿಯ ಇರಿಗೇಷನ್ ಕೆಲಸ ನಿಂತೋಗುತ್ತೆ. ಇಲ್ಲ ಅಂದರೆ ರೋಡಲ್ಲೆಲ್ಲ ನೀರು ಹರಿತಾ ಇರುತ್ತೆ. ನೋಡಿ, ನೀವೇ ನೋಡಿ, ಅಷ್ಟು ದೂರ ಹರಿದಿದೆ, ಜನ ಬೈಕೊಂಡು ಓಡಾಡಿದ್ದಾರೆ. ಇಷ್ಟು ನೋಡಿ, ಪೈಪ್ ಒಡೆದೋಗಿರೋದು ತೋರ್ಸಪ್ಪ ಒಂದು ಸಾರಿ ಬೆರ್ಟಿಟ್ಟು. ನೋಡಿ, ಕಾಣಿಸ್ತಾ ಇದೆಯಾ? ಇದನ್ನು ರಿಪೇರಿ ಮಾಡೋವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ನಾನು ಬರೀ ವಿಡಿಯೋ ಅಲ್ಲ, ಇಷ್ಟೋ ತನಕ ಆರೆ ಹಾಕಿ ಆಮೇಲೆ ವಿಡಿಯೋ ಮಾಡ್ತಾಯಿರೋದು ಅಂತ ಹೇಳ್ತಾ ನೋಡಿ, ರೈತರ ಕೆಲಸ ಎಷ್ಟೆಲ್ಲ ಇದೆ, ರೈತರಿಗೆ ಮಾನ್ಯತೆ ಏಕಿಲ್ಲ ಅನ್ನುವ ಪ್ರಶ್ನೆಯೊಂದಿಗೆ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ರೈತರನ್ನು ಮತ್ತು ಭಾರತದ ರೈತರು ಮತ್ತು ಭಾರತದ ಕೈಗಾರಿಕಾ ತಜ್ಞರು, ಕೈಗಾರಿಕಾ ತಂತ್ರಜ್ಞರು ಅವರಿಗೆ ಹೆಚ್ಚಿನ ಮರ್ಯಾದೆ ಅಂದರೆ ಅವರು ತಮ್ಮ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡುವಂತೆ ಆದರೆ ಒಂದು ದೇಶ ಸದೃಢವಾಗುತ್ತೆ ಅಂತ ಹೇಳ್ತಾ, ರೈತಾಪಿ ಬಂಧುಗಳಿಗೆ ಮತ್ತು ಈ ಒಂದು ಚಾನಲ್ನ ವೀಕ್ಷಕರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ನಮಸ್ಕಾರ.